ನಾನು ಕಂಪ್ಲೇಂಟ್ ಕೊಟ್ಟು ನನಗೆ ಸೆಟಲ್ಮೆಂಟ್ ಕರೀತಾರೆ, ಸೆಟಲ್ಮೆಂಟ್ಗೆ ತಲೆ ಬಗ್ಸ್ಕೊಂಡು ಹೋಗಿದ್ದೀನಿ ನಾನು. ಈ ಮಟ್ಟಕ್ಕೆ ನಡೀತಾ ಇದೆ. ನಾವು SP ಹೇಳೋದು ಆಯಿತು, 154 ನೋಡಿ ನೀವು FIR ಮಾಡಿಲ್ಲ. ಆಫ್ಟರ್ 10 months 154 ಕ್ಲಾಸ್ 3 CRPC, 174 ಕ್ಲಾಸ್ 3 BNSS ಹೊಸದು SPಗೆ ನಾನು ಪತ್ರ ಬರೆದಿದ್ದೆ. ಸೆಕ್ಷನ್ 38A ಅಮೆಂಡ್ಮೆಂಟ್ ಆಗಿದೆ. ಯಾವುದರಲ್ಲಿ? ಮನಿ ಲೆಂಡರ್ಸ್ ಆಕ್ಟ್ ಅಲ್ಲಿ, ಕರ್ನಾಟಕ ಮನಿ ಲೆಂಡರ್ಸ್ ಆಕ್ಟ್. ಎನಿ ಕೋಹೆಸಿವ್ ಆಕ್ಷನ್ ಬೈ ವೆದರ್ ಬೈ ರಿಜಿಸ್ಟರ್ಡ್ ಮನಿ ಲೆಂಡರ್ ಆರ್ ಅನ್ರಿಜಿಸ್ಟರ್ಡ್ ಮನಿ ಲೆಂಡರ್ ವಿಲ್ ಬಿ ಡೆಲ್ಟ್ ವಿತ್ ಸಿವಿಯರ್ ಪನಿಷ್ಮೆಂಟ್ ಆಫ್ 10 years. ಗೊತ್ತಾ ನಿಮಗೆ ಕೋಹೆಸಿವ್ ಆಕ್ಷನ್ ತಗೋಬಾರ್ದು ಅಂತ ನಿಮ್ಗೆ ಅಮೆಂಡ್ಮೆಂಟ್ ಆಗಿದೆ ಗೊತ್ತಾ? 39 ಸೆಕ್ಷನ್ ಅಮೆಂಡ್ಮೆಂಟ್ ಆಗಿದೆ. 2 years ಇಂಪ್ರಿಸನ್ಮೆಂಟ್ 5 years ಮಾಡಿದ್ದಾರೆ. ಗೊತ್ತಾ ನಿಮಗೆ? ಏನ್ ಗೊತ್ತಿದೆ ನಿಮಗೆ? ಯಾವ IPC ಅಲ್ಲಿ ನೀವು FIR ಮಾಡ್ತೀರಾ? ಚೀಟಿಂಗ್ ಡೆಫಿನಿಷನ್ ಗೊತ್ತಾ? ಎಕ್ಸ್ಟಾರ್ಷನ್ ಡೆಫಿನಿಷನ್ ಗೊತ್ತಾ? ಫೋರ್ಜರಿ ಡೆಫಿನಿಷನ್ ಗೊತ್ತಾ? ಸೆಕ್ಷನ್ ಅಲ್ಲ, ನಂಬರ್ ಹೇಳೋದಲ್ಲ. ದ ಎಕ್ಸಾಕ್ಟ್ ಡೆಫಿನಿಷನ್ ವೆನ್ ಇಟ್ ಅರೈಸಸ್, ಹೌ ಇಟ್ ಶುಡ್ ಬಿ ಇಂಟರ್ಪ್ರಿಟೆಡ್ ಅಂತ ನೀವು ಓದಕ್ಕೆ ಬರಬೇಕು. ನೀವು ಯಾರು ಪೊಲೀಸ್ ಅಧಿಕಾರಿ ಆಗಲಿ ಇಲ್ಲ ಬೇರೆ ಅಧಿಕಾರಿಗಳಾಗಲಿ, ನೀವು ಕಾನೂನನ್ನ ನೀವು ಇಂಟರ್ಪ್ರಿಟ್ ಮಾಡ್ದಂಗಲ್ಲ, ಕಾನೂನನ್ನ ಜುಡಿಷಿಯಲ್ ಸೆನ್ಸ್ ಇಟ್ಕೊಂಡು ಇಂಟರ್ಪ್ರಿಟ್ ಮಾಡಬೇಕು. ಈಗೇನೋ ಒಂದು ಸುಪ್ರೀಂ ಕೋರ್ಟ್ ಆದೇಶ ಆಗಿರುತ್ತೆ, ಯಾರೋ DC ಇಟ್ಕೊಂಡು ಅದು ಹಂಗಲ್ಲ ಹಿಂಗೆ. ಹೂ ಆರ್ ಯು? ಟೇಕ್ ಇಟ್ ಆಸ್ ಇಟ್ ಈಸ್ ಬೀನ್ ಸ್ಟೇಟೆಡ್ ಬೈ ದ ಕೋರ್ಟ್. ಡೋಂಟ್ ಗೋ ಇಟ್ ಇಂಟು ಯುವರ್ ಓನ್ ಕನ್ವೀನಿಯಂಟ್. ನಿಮ್ಮ ಕನ್ವೀನಿಯನ್ಸ್ ಥರ ಹೇಳ್ಬಿಡು. ಯಾರೋ ರಮೇಶ್ ಅನ್ನೋ ಯಾರೋ ಅಮಾಯಕರು ಹೋದ್ರೆ ಅದಂಗಿಲ್ಲ ಮಾಡಬೇಡ ಕಾನೂನು. ಅಯ್ಯೋ ಹೌದಾ? ಅವನಿಗೇನು ಗೊತ್ತು? ನೀವು ಇಂಟರ್ಪ್ರೆಟ್ ಮಾಡಿದಾಗ ಬಿ ಸೆನ್ಸಿಬಲ್, ಅಪ್ಲೈ ಯುವರ್ ಮಿನಿಮಮ್ ಕಾಮನ್ ಸೆನ್ಸ್ ಅಂಡ್ ಮೈಂಡ್. ಸೊ ಇಂಟರ್ಪ್ರೆಟ್ ಇನ್ ದ ಸೇಮ್ ವೇ. ಹೆಂಗೆ ಜುಡಿಷಿಯಲ್ ಮ್ಯಾಟ್ರ್ ಬಂದಿದೆ ಹಂಗನ್ನೇ ಇಂಟರ್ಪ್ರೆಟ್ ಮಾಡಬೇಕು. ಇಲ್ಲಿ ಯಾವ ಸೆಕ್ಷನ್ನು ಸೆಕ್ಷನ್ನು ಬರುತ್ತಾ? ಹೆಂಗೆ? ಯಾಕ್ರಿ SP ಸಾಹೇಬ್ರು ಹೇಳೋದು ಚೀಟಿಂಗ್ ಬರ್ತದಂತ? ಚೀಟಿಂಗ್ FIR ಮಾಡಿ ಅಂತ SP ಸಾಹೇಬ್ರು ಹೇಳೋದು ನಾನು ಮುಂದೆ ಬಂದು ಸುಳ್ಳು ಹೇಳಿ ನೋಡೋಣ. ಇವತ್ತು ನೀವು ಚೀಟಿಂಗ್ ಹಾಕಿ ಫೋಟೋ ಹಾಕಿಲ್ವೇ ನನ್ನ FIR ಅಲ್ಲಿ? ಅವ್ರು ಡ್ಯಾಕ್ ಮಾಡೋರು ಕಂಪ್ಲೇಂಟ್ ಮೇಲೆ ನಾನು ಸೈನ್ ಮಾಡೋದು. ಮುಂದಿನ ದಿನಗಳಲ್ಲಿ ಇದ್ರ ಪರಿಣಾಮ ಏನು ಅಂತ ನಾನು ಹೇಳ್ತೀನಿ. ನಾನು ಕಂಪ್ಲೇಂಟ್ ಕೊಟ್ಟು ನನಗೆ ಸೆಟಲ್ಮೆಂಟ್ ಕರೀತಾರೆ, ಸೆಟಲ್ಮೆಂಟ್ಗೆ ತಲೆ ಬಗ್ಸ್ಕೊಂಡು ಹೋಗಿದ್ದೀನಿ ನಾನು. ಈ ಮಟ್ಟಕ್ಕೆ ನಡೀತಾ ಇದೆ. ನಾವು SP ಹೇಳೋದು ಆಯಿತು, 154 ನೋಡಿ ನೀವು FIR ಮಾಡಿಲ್ಲ. ಆಫ್ಟರ್ 10 months 154 ಕ್ಲಾಸ್ 3 CRPC, 174 ಕ್ಲಾಸ್ 3 BNSS ಹೊಸದು SPಗೆ ನಾನು ಪತ್ರ ಬರೆದಿದ್ದೆ. ಕಾನೂನಲ್ಲಿರೋ ಪ್ರೊಸೀಜರ್. ಇಲ್ಲಿ FIR ರೆಫ್ಯೂಸ್ ಮಾಡಿದ್ರೆ SPಗೆ 154 ಕ್ಲಾಸ್ 3 ಬರಿಬೇಕು, ಬರ್ತಿದ್ದೀವಿ, ಮೆನ್ಷನ್ ಮಾಡಿ ಬರ್ತಿದ್ದೀವಿ. SP ಅವರು ಆದೇಶ ಮಾಡೋದು ಮುಂದಿನ ಕ್ರಮ ಜರುಗಿಸಿ FIR ಮಾಡಿ. ಯಾಕೆ ಮಾಡಲಿಲ್ಲ ಇನ್ಸ್ಪೆಕ್ಟರ್ ಸಾಹೇಬ್ರೆ? ಈವನ್ ಆಫ್ಟರ್ ದಿ ಆರ್ಡರ್ ಆಫ್ ದಿ SP ರೈಟಿಂಗ್ ಅಲ್ಲಿ ಆರ್ಡರ್ ಕೊಟ್ಟರು ಯಾಕೆ ಮಾಡಲಿಲ್ಲ? ನನ್ ಕರೆದ್ಬಿಟ್ಟು ಹೊಸ ಕಂಪ್ಲೇಂಟ್ ಮೇಲೆ FIR ಮಾಡಿಸ್ತೀರಾ? ಇವತ್ತು ನನ್ನ ಪರಿಸ್ಥಿತಿ ಏನು? ಅದೇ 154 ಆಯ್ತು, 156 ಕ್ಲಾಸ್ 3 ಅಲ್ಲಿ ನಾನು ಹೋಗ್ಬೇಕಿತ್ತು ಕೋರ್ಟ್ಗೆ, PCRಗೆ ಸೆಕ್ಷನ್ 156 ಅಲ್ಲಿ ಹೋಗೋ ಪರಿಸ್ಥಿತಿ ಇಲ್ಲ ನನಗೆ. ಯಾಕೆ? ನಿಮಗೆ ನಂಬಿದಕ್ಕೆ. ಅರ್ಥ ಆಗ್ತಾ ಇದೆಯಾ? ನನಗೆ ನಂಬಿಸಿ ಮೋಸ ಮಾಡಿರೋದು. ಈ ತರ ನಾನು ಬೇಕು ಯಾವತ್ತಾಗಿಲ್ಲ. ಬಟ್ ನನಗೆ ನೀವು ಬೇಕು ಮಾಡಿರೋದಕ್ಕೆ ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಳಿಸ್ತೀನಿ.